ಈಗ ನೀವೆಲ್ಲ ನೋಡ್ತಾ ಇರೋದು ಇದು ಮಾವಿನಕಾಯಿ ತೊಕ್ಕು. ಮಾವಿನಕಾಯಿ ತೊಕ್ಕು ಅಂದರೆ ನಮಗೆ ತುಂಬ ದಿನ ಇಟ್ಕೊಂಡು ತಿನ್ನೋ ಅಂಥ ಒಂದು ಚಟ್ನಿ ಅಂತ ಆದರೂ ಅನ್ಬೋದು, ತೊಕ್ಕಂತ ಆದರೂ ಅನ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಇದು ಮಾತ್ರ ಒಂದು 6ರಿಂದ 7 ತಿಂಗಳು ನೀವು ಇಟ್ಕೊಳ್ಬೋದು, ಗ್ಯಾರಂಟಿ ಕೆಡಲ್ಲ. ಇದು ಫ್ರಿಜ್ಜಲ್ಲಿ ಇಟ್ಟರಂತೂ ನೀವು 1 ವರ್ಷ ಆದರೂ ಇದು ಬಾಳಿಕೆ ಬರುತ್ತೆ. ಇದನ್ನು ಚಪಾತಿಗಾಗಲಿ, ರೊಟ್ಟಿಗಾಗಲಿ ಅಥವಾ ದೋಸೆಗಾಗಲಿ ನೆಂಚ್ಕೊಂಡು ತಿನ್ಬೋದು. ಜೊತೆಗೆ ಸಡನ್ನಾಗಿ ಚಿತ್ರಾನ್ನ ಮಾಡಬೇಕು ಅಂತಂದಾಗ ಈ ಚಟ್ನಿನೂ ಹಾಕ್ಬಿಟ್ಟು ಚಿತ್ರಾನ್ನನ ಕಲಿಸ್ಬೋದು. ಮತ್ತು ಯಾಕೆ ತಡ, ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲು ಮಾವಿನಕಾಯಿ ತೊಗೋಬೇಕು. ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಇಟ್ಕೋಬೇಕಾಗುತ್ತೆ. ನಾನು ಇಲ್ಲಿ 4 ಮಾವಿನಕಾಯಿ ಜೊತೆಗೆ ಇನ್ನೂ 2 ಹುಳಿ ಮಾವಿನಕಾಯಿ ತೊಗೊಂಡು ತೊಳೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣಕ್ಕೆ ತುರ್ಕೋಬೇಕಾಗುತ್ತೆ. ಅಕಸ್ಮಾತ್ ತುರಿಯೋಕ್ಕಾಗಿಲ್ಲ ಅಂದರೆ ಹೆಚ್ಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೋದು. ಇದಕ್ಕೆ ಬೇಕಾಗಿರೋದು ಬೆಲ್ಲ. ನಾನು 2 ಬೌಲು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು 3 ಚಮಚದಷ್ಟು ಮೆಂತ್ಯ ತೊಗೊಂಡು ಈ ಥರ ಕೆಂಪುಗೆ ಹುರಿದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕೆಂಪುಗೆ ಹುರ್ಕೋಬೇಕು. ಆಮೇಲೆ ಇಂಗು, ಪೌಡರ್ ಇಂಗು ತೊಗೊಂಡಿದ್ದೀನಿ, ಮತ್ತು ಗಟ್ಟಿ ಇಂಗು ತೊಗೊತೀನಿ. ಜೊತೆಗೆ ಅರಿಶಿಣದ ಪುಡಿ ಮತ್ತು ಕರ್ಬೇವಿನ ಸೊಪ್ಪು, ಗುಂಟೂರು ಮೆಣಸಿನ್ಕಾಯಿ ಹಾಗೂ ಬ್ಯಾಡಗೆ ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಮೆಂತ್ಯ 3 ಬೆಚ್ಚಗೆ ಮಾಡಿಕೊಂಡು ಈ ಥರ ಪೌಡ್ರು ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ತರಿ ಇದ್ದರೂ ಪರವಾಗಿಲ್ಲ. ಇದು ದೊಡ್ಡ ಬಾಣಲೆಯಲ್ಲಿ ಒಂದು 4 ಚಮಚ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು ಹಾಗೂ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಆವಾಗ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಬೇಕಾಗುತ್ತೆ. ಇದನ್ನು ಏನು ಮಾಡಬೇಕು ಅಂದರೆ, ಇವಾಗ ನೀವು ಮೀಡಿಯಮ್ ಫ್ಲೇಮಲ್ಲೇ ಹುರಿತಾ ಇರಬೇಕು. ಎಷ್ಟು ನಾವು ನಿಧಾನಕ್ಕೆ ಹುರಿತೀವೋ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ. ಯಾಕಂದರೆ ಹೈ ಫ್ಲೇಮ್ ಇಟ್ಬಿಟ್ರೆ ಬಾಣಲೆಗೆಲ್ಲ ತಳ ಹತ್ಬಿಟ್ಟು ಇದು ಸೀದಿದ ವಾಸನೆ ಬರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕು. ಆವಾಗವಾಗ ನೀವು 1 ಚಮಚ ಎಣ್ಣೆನೂ ಹಾಕ್ಕೋಬೇಕಾಗುತ್ತೆ ಇದಕ್ಕೆ. ಇದು ನೋಡಿ ಟ್ರಾನ್ಸ್ಪರೆಂಟ್ ಆಯಿತು. ಇವಾಗ ಈ ಸಮಯದಲ್ಲಿ ಬೆಲ್ಲನ ಬೆರೆಸ್ಬೇಕು. ನಾನು ಹೇಳಿದ್ನಲ್ಲ 2 ಬೌಲು ಬೆಲ್ಲ ತೊಗೊಂಡಿದ್ದೀನಿ ಅಂತ, 2 ಬೌಲು ಬೆಲ್ಲ ಬೆರೆಸಿದೆ. ಇದು ಹಾಕಿದ ಕೂಡಲೇ ಸ್ವಲ್ಪ ನೀರು ಬಿಡೋಕ್ಕೆ ಶುರು ಆಗುತ್ತೆ. ಸೊ ನೀರು ಬಿಟ್ಟಾಗ ನಾವು ಮತ್ತೆ ಇದನ್ನು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮೇ ಇರಬೇಕು ಅಂತ ಹೇಳಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರಿಬೇಕು. ಇವಾಗ ಹುರಿದು ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿ, ಮೆಂತ್ಯ, ಆ ಪೌಡರ್ನ ಇವಾಗ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗುತ್ತೆ. ಯಾಕಂದರೆ ಈ ಪೌಡರು ಹಾಕಿದ ಕೂಡಲೇ ಚಟ್ನಿ ಅಥವಾ ಈ ತೊಕ್ಕು ಏನಿದೆ ಅದು ಸ್ವಲ್ಪ ಗಟ್ಟಿ ಅಂಶಕ್ಕೆ ಬರುತ್ತೆ. ಸೊ ಇದನ್ನು ಮತ್ತೆ ನಾವು ನಿಧಾನಕ್ಕೆ ಹುರಿತಾನೇ ಇರಬೇಕು. ಇದಕ್ಕೆ ಅರಿಶಿನ ಹಾಗೂ ನಾನು ಹೇಳ್ದಂಗೆ ಗಟ್ಟಿ ಇಂಗು ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಈ ಚಟ್ನಿನಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾನು ಈಗ ಈ ಸಮಯದಲ್ಲಿ ಬೆರೆಸ್ತೀನಿ. ಅದು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಜಾಸ್ತಿ ಫ್ಲೇವರ್ ಇರೋದ್ರಿಂದ ಈ ಇಂಗನ್ನು ಒಂದು ಸ್ವಲ್ಪ ನಾನು ಉಪಯೋಗಿಸ್ತಾ ಇದ್ದೀನಿ. ಆ ಚಟ್ನಿನಲ್ಲೇ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿದೆ. ಇದನ್ನು ಹಾಕಾದ್ಮೇಲೆ ಮತ್ತೆ ನಾನು ಒಂದು 5ರಿಂದ 6-7 ನಿಮಿಷ ಅಂತೂ ಹುರಿದಿದ್ದೀನಿ. ಹುರಿದು ಇದೇನಾಗಬೇಕು ಗೊತ್ತಾ, ಗಟ್ಟಿ ಲೇಹದ ಥರ ಆಗಬೇಕು. ಆವಾಗ ನಿಮಗೆ ಹೆಚ್ಚು ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ಇದನ್ನು ಮಾವಿನಕಾಯಿ ತೊಕ್ಕನ್ನು ನೀವು ಎಷ್ಟು ಪೇಷನ್ಸಿಂದ ಹುರಿತೀರೋ ಅಷ್ಟು ದಿನ ಇದು ಇರುತ್ತೆ. ಹಾಗಾಗಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡೋಗ್ಬೋದು. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು. ಸೊ ನೀವು ಎಲ್ಲ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.